ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಏನು ಮಾಡ್ತಾವನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ 100 MCQಗಳ ಒಂದು ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡ್ತಾವೆ. ನಾನೇನು ಮಾಡ್ತಾ ಹೋಗ್ತೀನಿ, ಪ್ರತಿನಿತ್ಯ ಸಾಧ್ಯವಾದಷ್ಟು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಮಾಡ್ತಾ ಹೋಗ್ತೀನಿ, ಪ್ರತಿದಿನ 50 MCQಗಳನ್ನು ಯಾವುದಾದರೂ ಒಂದು ವಿಷಯದ ಆಧಾರದ ಮೇಲೆ ನಾನು ಬಿಡ್ತಾ ಹೋಗ್ತೀನಿ. ಇವತ್ತು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮನೋವಿಜ್ಞಾನವು ವರ್ತನೆಯನ್ನು ಅಭ್ಯಾಸಿಸುವ ವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು? JB ವ್ಯಾಟ್ಸನ್ ಅವರು ಯಾವ ದೇಶದವರು? ಅಮೇರಿಕ ದೇಶದವರು. ಇವತ್ತೊಂದು ಪಂಥ ಐತಿ, ಯಾವುದು? ವರ್ತನಾ ಪಂಥದ ಪ್ರತಿಪಾದಕರು ಯಾರು? JB ವ್ಯಾಟ್ಸನ್. ಮತ್ತು ಯಾರು ಬರ್ತಾರೆ? ಅಲ್ ಗತ್ರಿ, ಶಿನೋಬ್ ಮತ್ತು ಯಾರು? JPF ಸ್ಕಿನ್ನರ್ ಅವರು ಈ ಒಂದು ವರ್ತನಾ ಪಂಥದಲ್ಲಿ ನೋಡ್ತಾ ಹೋಗ್ತೀವಿ. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನ ಕರಿತೇವೆ? EL ಥಾರ್ನ್ಡೈಕ್. ಯಾರು? EL ಥಾರ್ನ್ಡೈಕ್. ಈ ಮನೋವಿಜ್ಞಾನದ ಪಿತಾಮಹ ಅಂತ ಯಾರು ಕರಿತಪ್ಪ ಅಂದ್ರೆ ಯಾರು? ವಿಲ್ಹೆಲ್ಮ್. ಯಾಕೆ ಕರಿತಪ್ಪ ಅಂದ್ರೆ 1879 ಜರ್ಮನಿಯಲ್ಲಿ ಒಂದು ಪ್ರಯೋಗಶಾಲೆಯನ್ನು ತೆರೀತಾರೆ. ಹಾಗಾಗಿ ಮನೋವಿಜ್ಞಾನ ಪಿತಾಮಹ ಅಂತಂದು ವಿಲ್ಹೆಲ್ಮ್ ವುಂಟ್. ಕ್ಷಮೆಯಿರಲಿ, ಉಚ್ಚಾರ ದೋಷ ಬರ್ತಾ ಹೋಗ್ತೈತಿ. ಜೀನ್ ಪಿಯಾಜೆ ಅವರ ಪ್ರಕಾರ ಮಗುವಿನ ಜ್ಞಾನಾತ್ಮಕ ವಿಕಾಸದ ಒಟ್ಟು ಹಂತಗಳು ಎಷ್ಟು? 4. ಇದಕ್ಕೊಂದು ಕೋಡ್ ಕೊಟ್ಟಿತ್ತು. ಏನು? ಸ್ಕೀಮೋ ಅಂದ್ರೆ ಏನು? ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳಂತ, ಔಪಚಾರಿಕ ಕಾರ್ಯಗಳಂತ. ಇದರ ಒಂದು ಅವಧಿ ಹುಟ್ಟಿಂದ 2 ವರ್ಷ, 2ರಿಂದ 7 ವರ್ಷ, 7ರಿಂದ 11 ವರ್ಷ, 11ಕ್ಕಿಂತ ಮೇಲಿನ ಇದನ್ನು ನೋಡ್ತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗ್ತೀವಿ. ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? EL ಥಾರ್ನ್ಡೈಕ್. ಕಾರ್ಯಾಚರಣೆ ಅನುಬಂಧನ ಸಿದ್ಧಾಂತ, ಆಪರೆಂಟ್ ಕಂಡೀಷನಿಂಗ್ ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರಪ್ಪ ಅಂದ್ರೆ PF ಸ್ಕಿನ್ನರ್ ಅವರನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಪುಷ್ಟೀಕರಣಕ್ಕೆ ಸಂಬಂಧಿಸಿದಂತೆ ಅಂಶವನ್ನು ಕಾಣ್ತಾ ಹೋಗ್ತೀವಿ. ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರುವ 2 ಪ್ರಮುಖ ಅಂಶಗಳು ಯಾವುವು? ಅನುವಂಶೀಯತೆ ಮತ್ತು ಪರಿಸರ ಮಗುವಿನ ವಿಕಾಸದ ಮೇಲೆ ಏನು ಮಾಡ್ತಾ ಹೋಗ್ತೈತಿ? ಪ್ರಭಾವವನ್ನು ಬೀರ್ತಾ ಹೋಗ್ತೈತಿ. ಇನ್ಸೈಟ್ಫುಲ್ ಅಥವಾ ಒಳನೋಟ ಕಲಿಕೆ ಅಥವಾ ಅಂತರ್ದೃಷ್ಟಿ ಕಲಿಕಾ ಸಿದ್ಧಾಂತವನ್ನು ಯಾರ ಮೇಲೆ ಪ್ರಯೋಗ ಮಾಡಿ ಅಭಿವೃದ್ಧಿಪಡಿಸಲಾಯ್ತಪ್ಪ ಅಂದ್ರೆ ಒಂದು ಪ್ರಾಣಿ ಮೇಲೆ, ಚಿಂಪಾಂಜಿ ಅಂದರೆ ಯಾವುದು? ಸುಲ್ತಾನ. ಅದಕ್ಕೆ ಹೆಸರೇನು? ಸುಲ್ತಾನ. ಬುದ್ಧಿಶಕ್ತಿ ಸೂಚ್ಯಂಕವನ್ನು IQ ಕಂಡುಹಿಡಿಯುವ ಸೂತ್ರ ಯಾವುದು? IQ ಅಂದ್ರೆ ಏನು? ಇಂಟೆಲಿಜೆನ್ಸ್ ಕೋಶಂಟ್. ಯಾರು ಕಂಡುಹಿಡಿತಾರೆ? ವಿಲಿಯಂ ಸ್ಟರ್ನ್. MA ಯಾರ್ದು? ಆಲ್ಬರ್ಟ್ ಬಿನೆ. CA × 100. ಇದೇನು? IQ MA ಅಂದರೆ ಮಾನಸಿಕ ವಯಸ್ಸು, C ಅಂದರೆ ದೈಹಿಕ ವಯಸ್ಸು, ಮೆಂಟಲ್ ಏಜ್, ಕ್ರೊನಾಲಜಿಕಲ್ ಏಜ್. ಸಾಮಾಜಿಕ ಸಾಂಸ್ಕೃತಿಕ ವಿಕಾಸದ ಸಿದ್ಧಾಂತ ಯಾರು? ವೈಗೋಟಸ್ಕಿ. ಸೋಸಿಯೋ ಕಲ್ಚರ್ ಥಿಯರಿ ಯಾರ್ದಪ್ಪ ಅಂದ್ರೆ ಲೈವ್ ವೈಗೋಟಸ್ಕಿ. ಮತ್ತು ZPD ಕೂಡ ಇವ್ರದ ಜೂನರ್ ಪ್ರಾಕ್ಸಿಮಲ್ ಕ್ಷಮೆಯಲ್ಲಿ ಬರ್ತಾ ಇಲ್ಲ. ZPD ಥಿಯರಿ, ಲೈವ್ ವೈಗೋಟಸ್ಕಿ. ಮಗುವಿನಲ್ಲಿ ನೈತಿಕ ವಿಕಾಸದ ಹಂತಗಳನ್ನು ವಿವರಿಸಿದವರು ಯಾರು? ಲಾರೆನ್ಸ್ ಕೊಲ್ಬರ್ಗ್. ನಂತರದಲ್ಲಿ ಜೀನ್ ಪಿಯಾಜೆ ಅವರು ಕೂಡ ನೈತಿಕ ವಿಕಾಸದ ಹಂತಗಳನ್ನು ತಿಳಿಸ್ತಾರೆ. ಇವರು ಕೊಲ್ಬರ್ಗ್ ಅವರು 3 ಹಂತಗಳನ್ನು ತಿಳಿಸ್ತಾ ಹೋಗ್ತಾರೆ. ಅವುಗಳನ್ನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಕಲಿಕೆಗೆ ಅತ್ಯಂತ ಸೂಕ್ತವಾದ ಅರ್ಥ ಯಾವುದು? ಕಲಿಕೆಗೆ ಅತ್ಯಂತ ಸೂಕ್ತವಾದ ಅರ್ಥ ಯಾವುದಪ್ಪ ಅಂದ್ರೆ ವರ್ತನೆಯಲ್ಲಿನ ತುಲನಾತ್ಮಕ ಕಾಯಂ ಬದಲಾವಣೆಯನ್ನು ಕಲಿಕೆಗೆ ಅತ್ಯಂತ ಸೂಕ್ತವಾದ ಅರ್ಥ ಆಗ್ತೈತಿ. ಮನೋವಿಶ್ಲೇಷಣಾ ಸಿದ್ಧಾಂತದ ಜನಕ ಯಾರು? ಸಿಗ್ಮಂಡ್ ಫ್ರಾಯ್ಡ್. ಇವರು ಏನು ಹೇಳ್ತಾರೆ? 3 ರೀತಿಯ ಒಂದು ಹಂತಗಳನ್ನು ಹೇಳ್ತಾ ಹೋಗ್ತಾರೆ. ಏನು? ಸುಪ್ತಾವಸ್ಥೆ ಮತ್ತು ಈಗೋ, ಸೂಪರ್ ಈಗೋಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಮತ್ತು ಕಾನ್ಷಿಯನ್ಸ್, ಅನ್ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ಗಳ ಬಗ್ಗೆ ಈ ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾ ಹೋಗ್ತಾರೆ? ತಿಳಿಸ್ತಾ ಹೋಗ್ತಾರೆ. ಹದಿಹರೆಯವು ಒತ್ತಡ ಮತ್ತು ಬಿರುಗಾಳಿಯ ಕಾಲ ಎಂದು ಹೇಳಿದ ಮನೋವಿಜ್ಞಾನಿ ಯಾರು? ಸ್ಟ್ಯಾನ್ಲಿ ಹಾಲ್ರವರು ತಿಳಿಸ್ತಾ ಹೋಗ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಪ್ರೇರಣೆಗೆ ಉದಾಹರಣೆಯಾಗಿದೆ? ಅಂದ್ರೆ ಆಂತರಿಕ ಮನಸ್ಸಿನಿಂದ ಬರಬೇಕು. ಯಾವುದಪ್ಪ ಅಂದ್ರೆ ವಿಷಯದ ಮೇಲಿನ ಸ್ವಯಂ ಆಸಕ್ತಿ ಮತ್ತು ಸಂತೋಷಕ್ಕಾಗಿ ಓದು. ಬಹುಮಾನ ಬಾಹ್ಯ. ಶಿಕ್ಷಕರ ಬೈಗುಳದಿಂದ ತಪ್ಪಿಸಿಕೊಳ್ಳಲು ಓದುವುದು ಬಾಹ್ಯ. ಮತ್ತು ವಿಷಯದ ಮೇಲಿನ ಸ್ವಯಂ ಆಸಕ್ತಿ ಆಂತರಿಕ. ಮತ್ತು ತಂದೆ ತಾಯಿಯ ಒತ್ತಾಯಕ್ಕೆ ಓದುವುದು ಬಾಹ್ಯ. ಬಹುಬುದ್ಧಿಮತ್ತೆ ಸಿದ್ಧಾಂತ
ಒಂದು ಯಾರು ಇದು ಮಾಡ್ತಾರಪ್ಪ ಅಂದರೆ ಕಾರ್ಡನ್ ಅವರು ಬಹುಬುದ್ಧಿಮತ್ತೆ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಸೇರಿಸಿ ಶಿಕ್ಷಣ ನೀಡುವುದನ್ನು ಏನಂತ ಕರಿತೀವಿ? ಸಮನ್ವಯ ಶಿಕ್ಷಣ, ಇನ್ಕ್ಲೂಸಿವ್ ಎಜುಕೇಷನ್. ಬರೆಯುವಲ್ಲಿ ತೊಂದರೆಯಲ್ಲಿ ಇರುವಂಥ ಕಲಿಕಾ ನ್ಯೂನ್ಯತೆಯನ್ನು ಏನಂತ ಕರಿತೇವೆ? ಡಿಸ್ಗ್ರಾಫಿಯಾ. ಓದುವುದರಲ್ಲಿ ತೊಂದರೆ ಇದ್ದರೆ ಡಿಸ್ಕ್ಲೇಷಿಯಾ, ಬರೆವಣಿಗೆಯಲ್ಲಿದ್ದರೆ ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕುಲಿಯಾ ಅಂದರೆ ಏನಪ್ಪ ಅಂದ್ರೆ ಗಣಿತದ ಬಗ್ಗೆ ತೊಂದರೆ. ADHD ಅಂದರೆ ಇದು ಒಂದು ರೀತಿಯ ಮಾನಸಿಕ ಒಂದು ಕಾಯಿಲೆಗಳ ಬಗ್ಗೆ ಅಥವಾ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸುವಂಥದ್ದು ADHD. ಗಣಿತ ಕಲಿಕೆಯಲ್ಲಿ ತೊಂದರೆ ಇರುವಂಥ ನ್ಯೂನ್ಯತೆಯನ್ನು ಏನಂತ ಕರಿತೇವೆ? ಡಿಸ್ಕ್ಯಾಲ್ಕುಲಿಯಾ. ಇಂದ ಕಲಿತ ವಿಷಯವು ಪ್ರಸ್ತುತ ಕಲಿಕೆಗೆ ಸಹಾಯ ಮಾಡಿದೆ, ಅದನ್ನು ಯಾವ ರೀತಿಯ ಕಲಿಕಾ ವರ್ಗಾವಣೆ ಅಂತ ಕರಿತಪ್ಪ? ಧನಾತ್ಮಕ ವರ್ಗಾವಣೆ. ಒಂದು ವೇಳೆ ಅಡ್ಡಿಪಡಿಸ್ತಾ ಇದ್ದರೆ ಋಣಾತ್ಮಕ ವರ್ಗಾವಣೆ, ಒಂದು ವೇಳೆ ಅಡ್ಡಿಪಡಿಸ್ಲಿಲ್ಲ ಅಂದರೆ ಶೂನ್ಯ ವರ್ಗಾವಣೆ. ಇಷ್ಟ ಸಿಂಪಲ್. ಮಾನವನ ಮೂಲಭೂತ ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತವನ್ನು ನೀಡಿದವರು ಯಾರು? ಅಬ್ರಾಹಿಂ ಮಾಸ್ಲೋ. ಏನು? ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತ. ಇವಳೊಂದೈತಿ ಏನು? ಆತ್ಮ ವಾಸ್ತವೀಕರಣ. ಯಾವುದು? ಆತ್ಮ ವಾಸ್ತವೀಕರಣದ ಒಂದು ಇದನ್ನು ಹೇಳ್ತಾರೆ, ಶ್ರೇಣೀಕೃತ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ಶಿಶು ಕೇಂದ್ರಿತ ಶಿಕ್ಷಣದ ಮುಖ್ಯ ಉದ್ದೇಶವೇನು? ಮಗುವಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಏನು ಮಾಡ್ತಾ ಹೋಗ್ತೈತಿ? ಶಿಶು ಕೇಂದ್ರಿತ ಶಿಕ್ಷಣದ ಮುಖ್ಯ ಉದ್ದೇಶ. ಮನೋವಿಜ್ಞಾನದ ಮೊದಲ ಪ್ರಯೋಗಾಲಯವನ್ನು 1879ರಲ್ಲಿ ಜರ್ಮನಿಯಲ್ಲಿ ಸ್ಥಾಪಿಸಿದವರು ಯಾರು? ವಿಲ್ಹೆಲ್ಮ್ ವುಂಟ್. ಹೀಗಾಗಿ ಅವರನ್ನು ಮನೋವಿಜ್ಞಾನದ ಪಿತಾಮಹ ಅಂತಂದು ಕರಿತಾ ಹೋಗ್ತೀವಿ. ಪ್ರಥಮ ಬುದ್ಧಿಶಕ್ತಿ ಮಾಪನ ಪರೀಕ್ಷೆಯನ್ನು ಸಿದ್ಧಪಡಿಸಿದವರು ಯಾರು? ಆಲ್ಬರ್ಟ್ ಪೀನೆ ಮತ್ತು ಸೈಮನ್. ಯಾವಾಗಪ್ಪ? 1904ರಲ್ಲಿ. 1902ರಲ್ಲಿ ಆಲ್ಬರ್ಟ್ ಪೀನೆ ಪರೀಕ್ಷೆ ಅಂತ ಒಂದು ಇದನ್ನು ಪರೀಕ್ಷೆ ಸಿದ್ಧಪಡಿಸ್ತಾ ಹೋಗ್ತಾರೆ. ಸಮಗ್ರ ಆಕೃತಿ ಅಥವಾ ಗೆಸ್ಟಾಲ್ಟ್ ಎಂದರೇನು? ಇದು ಒಂದು ಪದ. ಯಾವುದು? ಗೆಸ್ಟಾಲ್ಟ್ ಎಂಬ ಪದ ಜರ್ಮನ್ ಭಾಷೆಯ ಪದ ಆಗ್ತದೆ. ಇದರ ಅರ್ಥ ಇಡೀ ಅಥವಾ ಪೂರ್ಣ ರೂಪ ಅಂತಂದು ಕರಿತಾ ಹೋಗ್ತೀವಿ. ಮಗುವಿನ ವರ್ತನೆಯನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಲು ಬಳಸುವ ಅತ್ಯುತ್ತಮ ವಿಧಾನ ಯಾವುದು? ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ. ಇದನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ? DFT ಬುಕ್ಸ್ ರವರು ಏನು ಮಾಡ್ತಾ ಹೋಗ್ತಾರೆ? ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತವನ್ನು ನಾಯಿ ಮೇಲೆ ಪ್ರಯೋಗಿಸಿ ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಪಾವ್ಲೋವ. ಎಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಬರ್ತಾ ಯಾವುದಕ್ಕಪ್ಪ ಅಂದ್ರೆ ಪಚನ ಕ್ರಿಯೆಗೆ ಏನು ಮಾಡ್ತಾ ಹೋಗ್ತಾರೆ? ಸಂಶೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಶಿಕ್ಷಕರು ತರಗತಿಯಲ್ಲಿ ಪಾಠ ಮಾಡುವ ಮುನ್ನ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವುದು ಥಾರ್ನ್ಡೈಕ್ರವರ ಯಾವ ನಿಯಮಕ್ಕೆ ಒಳಪಡುತ್ತದೆ? ಇದು ಸಿದ್ಧತೆಯ ನಿಯಮ. ಯಾವುದಕ್ಕೆ? ಸಿದ್ಧತೆಯ ನಿಯಮ. ಅವರ ಒಂದು 3 ನಿಯಮಗಳಿರುತ್ತೆ. ಯಾವುದು? ಸಿದ್ಧತೆಯ ನಿಯಮ, ಅಭ್ಯಾಸದ ನಿಯಮ, ಪರಿಣಾಮ ನಿಯಮ. ಇವು ಥಾರ್ನ್ಡೈಕ್ರವರ ನಿಯಮಗಳು ಆಗ್ತಾ ಹೋಗ್ತವು. ಮಗುವಿನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಯಾವುದು ಸರಿಯಾದ ಹೇಳಿಕೆ? ಬೆಳವಣಿಗೆಯು ಪರಿಮಾಣಾತ್ಮಕ ಆಗ್ತೈತಿ, ವಿಕಾಸವು ಗುಣಾತ್ಮಕ. ಬೆಳವಣಿಗೆ ಕಣ್ಣಿದ್ರೆ ಕಾಣ್ತೈತಿ, ವಿಕಾಸ ಕಣ್ಣಿದ್ರೆ ಕಾಣಂಗಲ್ಲ. ಇಷ್ಟ. ಪ್ರಗತಿಶೀಲ ಶಿಕ್ಷಣದ ಪರಿಕಲ್ಪನೆಯನ್ನು ನೀಡಿದ ಅಮೆರಿಕನ್ ತತ್ವಜ್ಞಾನಿ ಯಾರು? ಪ್ರೋಗ್ರೆಸಿವ್ ಎಜುಕೇಷನ್ ಪರಿಕಲ್ಪನೆ ಯಾರಪ್ಪ ಅಂದ್ರೆ ಜಾನ್ ಡ್ಯೂಯಿ ಅವರು. ಮಾಂಟೆಸರಿ ಶಿಕ್ಷಣವನ್ನು ನೀಡ್ತಾ ಹೋಗ್ತಾರೆ ಮಾಂಟೆಸರಿ ಅವರು. ಪ್ರಬಲ್ರವರು ಏನು ಮಾಡ್ತಾ ಹೋಗ್ತಾರೆ? ಕಿಂಡರ್ ಗಾರ್ಡನ್ ಯೋಜನೆಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಜಾನ್ ಡ್ಯೂಯಿ ಪ್ರಗತಿಶೀಲ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ. ಮಗುವು ತನ್ನ ಹಳೆಯ ಜ್ಞಾನಕ್ಕೆ ಹೊಸ ಮಾಹಿತಿಯನ್ನು ನೇರವಾಗಿ ಸೇರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಪಿಯಾಜೆ ಅವರು ಪ್ರಕಾರ ಏನನ್ನುತ್ತಾರೆ? ಅಂದರೆ ಮಗು ಏನು ಮಾಡ್ತಾ ಹೋಗ್ತೈತಿ? ಹಳೆಯ ಜ್ಞಾನಕ್ಕೆ ಒಂದು ಹೊಸ ಜ್ಞಾನ ಯಾರು ಮಾಡ್ತಾ ಹೋಗ್ತೈತಿ. ಆ ಒಂದು ಸೇರಿಸಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಏನಂತ ಕರಿತಾವಪ್ಪ ಅಂದ್ರೆ ಅಸಿಮ್ಯುಲೇಷನ್ ಅಂತ ಕರಿತಾ ಹೋಗ್ತೀವಿ. ಏನಂತ? ಅಸಿಮ್ಯುಲೇಷನ್ ಅಂತ ಕರಿತಾ ಹೋಗ್ತೀವಿ. ಮೊದಲ ಒಂದು ಮಾಹಿತಿ ಆದರೆ ಸ್ಕೀಮಾ ಅಂತ ಕರಿತೇವೆ, ನಂತರದ್ದು ಅಸಿಮ್ಯುಲೇಷನ್ ಅಂತ ಕರಿತಾ ಹೋಗ್ತೀವಿ. ಕಿಂಡರ್ ಗಾರ್ಡನ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಪ್ಯಾಟ್ರಿಕ್ ಪ್ರಬೆಲ್ ಅವರು ಜಾರಿಗೆ ತರ್ತಾ ಹೋಗ್ತಾರೆ. ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ನೀಡಿದವರು ಯಾರು? ಸ್ಪಿಯರ್ಮ್ಯಾನ್. 3 ಆಯಾಮಗಳ ಸಿದ್ಧಾಂತ ಯಾರ್ದು? ಗಿಲ್ಬರ್ಟ್. ಥಾರ್ನ್ಡೈಕ್ ಏನು ಮಾಡ್ತಾ ಹೋಗ್ತಾರೆ? 3 ನಿಯಮಗಳು, ಸಿದ್ಧತಾ ನಿಯಮ ಮತ್ತು ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಬ್ಲೂಮ್ಸ್ ವರ್ಗೀಕರಣದ ಪ್ರಕಾರ ಬೋಧನಾ ಉದ್ದೇಶಗಳ 3 ಪ್ರಮುಖ ವಲಯಗಳು ಯಾವ್ಯಾವು? ಜ್ಞಾನಾತ್ಮಕ, ಭಾವನಾತ್ಮಕ, ಕ್ರಿಯಾತ್ಮಕ. 3 ವಲಯಗಳು ಯಾವುವು? ಜ್ಞಾನಾತ್ಮಕ, ಭಾವನಾತ್ಮಕ, ಕ್ರಿಯಾತ್ಮಕ ವಲಯಗಳು ಕಂಡು ಬರ್ತಾ ಹೋಗ್ತಾವ. ವಿಕಾಸದ ಶಿರಪಾದಾಭಿಮುಖ ಪ್ರವೃತ್ತಿಯ ಅರ್ಥವೇನು? ವಿಕಾಸವು ಸೆಫಲೋಕಾರ್ಡಲ್ ತತ್ವ ಅಂತ ಕರಿತಾ ಹೋಗ್ತದೆ. ಸೆಫಲೋಕಾರ್ಡಲ್ ತತ್ವ ಅಂದ್ರೆ ವಿಕಾಸವು ತಲೆಯಿಂದ ಪಾದದ ಕಡೆಗೆ ಸಾಗ್ತಾ ಹೋಗ್ತೈತಿ. ಇನ್ನೊಂದು ಬರ್ತಾ ಹೋಗ್ತದೆ ಪ್ರಾಕ್ಸಿಮೋಕಾರ್ಡಲ್ ತತ್ವ ಅಂತ, ಅಂದ್ರೆ ಕೇಂದ್ರದಿಂದ ಪರಿಧಿಯ ಕಡೆಗೆ ಹೋಗ್ತಾ ಹೋಗ್ತೈತಿ.
ಸೂಕ್ಷ್ಮ ಬೋಧನೆಯು ಅಂದ್ರೆ ಮೈಕ್ರೋ ಟೀಚಿಂಗ್ ಒಂದು ಚಕ್ರದ ಸೈಕಲ್. ಒಟ್ಟು ಅವಧಿ ಎಷ್ಟು ನಿಮಿಷಗಳು? ಎಷ್ಟಪ್ಪ? 36 ನಿಮಿಷ. ಹೆಂಗ್ರಿ ಸರ್? ಎಷ್ಟು? ಒಂದು ಕೌಶಲ್ಯಕ್ಕೆ 6ರಿಂದ 6 ಕೌಶಲ್ಯ ಗೊತ್ತು, ಹಾಗಾಗಿ 36 ನಿಮಿಷ ಆಗ್ತಾ ಹೋಗ್ತೈತಿ. ಓದುವ ತೊಂದರೆ ಅಥವಾ ಅಕ್ಷರಗಳನ್ನು ಗುರುತಿಸಲು ಕಷ್ಟಪಡುವ ಕಲಿಕಾ ನ್ಯೂನತೆ ಯಾವುದು? ಡಿಸ್ಕ್ಲೇಸಿಯಾ, ಡಿಸ್ಕ್ರಾಪಿಯ, ಬರವಣಿಗೆ ಡಿಸ್ಕ್ಯಾಲ್ಕುಲಿಯಾ, ಏನದು ಗಣಿತ ಅಪ್ರಾಕ್ಸಿಯಾ, ಗೊತ್ತಿಲ್ಲ, ನೀವೇ ತಿಳಿಸಿ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಪ್ರಮುಖ ಉದ್ದೇಶವೇನು? ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ ಮಗುವಿನ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ಏನು ಮಾಡ್ತಾ ಹೋದು? ಮೌಲ್ಯಮಾಪನ, ಜ್ಞಾನಾತ್ಮಕ ಮತ್ತು ಸಹಜ್ಞಾನಾತ್ಮಕ ಎರಡೂ ಕ್ಷೇತ್ರಗಳ ಮೌಲ್ಯಮಾಪನವನ್ನು ಮಾಡ್ತಾ ಹೋಗೋದು. ಮನೋಸಾಮಾಜಿಕ ವಿಕಾಸದ ಸಿದ್ಧಾಂತವನ್ನು ನೀಡಿದವರು ಯಾರು? ಎರಿಕ್ ಎರಿಕ್ಸನ್ ರವರು. ಸೃಜನಶೀಲತೆ ಹೊಂದಿರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆಲೋಚನಾ ವಿಧಾನ ಯಾವುದು? ವಿಕೇಂದ್ರೀಕೃತ ಆಲೋಚನೆ, ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರಿತಾ ಹೋಗ್ತೀವಿ. ವೈಕೋಟಸ್ಕಿ ಅವರ ಪ್ರಕಾರ ಮಗುವಿಗೆ ಕಲಿಕೆಯಲ್ಲಿ ಆರಂಭದಲ್ಲಿ ನೀಡುವ ತಾತ್ಕಾಲಿಕ ಬೆಂಬಲವನ್ನು ಏನಂತ ಕರೀತಾರೆ? ಸ್ಕ್ಯಾಪ್ ಫೋಲ್ಡಿಂಗ್ ಅಂತ ಕರಿತಾ ಹೋಗ್ತೇವೆ. ಕನ್ನಡದಲ್ಲಿ ಸಾರುವೆ ಅಂತ ಕರಿತಾ ಹೋಗ್ತೀವಿ. ಅಂತ ಕರಿತೇವೆ ಸಾರುವೆ. ಅಂದ್ರೆ ಒಂದು ರೀತಿಯ ಹೆಲ್ಪ್ ಮಾಡೋದು, ಅಂದರೆ ಸಣ್ಣ ಮಕ್ಕಳಿಗೆ ತಪ್ಪೈತೆ ತಿದ್ದಿ ಹೇಳೋದು, ಅದಕ್ಕೆ ಸ್ಕ್ಯಾಪ್ ಫೋಲ್ಡಿಂಗ್ ಅಂತ ಕರಿತಾ ಹೋಗ್ತೀವಿ. ವಿಕಾಸ ಒಂದು ಏನದು? ನಿರಂತರ ಪ್ರಕ್ರಿಯೆ, ಎಲ್ಲಿ ನಿಲ್ಲಂಗಲ್ಲ. ಬೆಳವಣಿಗೆ ಒಂದು ಹಂತಕ್ಕೆ ನಿಲ್ತೈತಿ, ಆದರೆ ವಿಕಾಸ ಹುಟ್ಟಿನಿಂದ ಸಾಯುವವರೆಗೂ ನಿರಂತರವಾಗಿ ಕಂಡು ಬರ್ತಾ ಹೋಗ್ತೈತಿ. ಮಗುವಿನ ಸಾಮಾಜೀಕರಣದ ಮೊದಲ ಸಂಸ್ಥೆ ಯಾವುದು? ಕುಟುಂಬ. ಮನೆಯೇ ಮೊದಲ ಪಾಠಶಾಲೆ. ರೋರ್ಶಾಕ್ ಶಾಯಿ ಮಚ್ಚೆ ಪರೀಕ್ಷೆ ಯಾವುದನ್ನು ಅಳೆಯುತ್ತದೆ? ವ್ಯಕ್ತಿತ್ವ ಪರೀಕ್ಷೆಯನ್ನು ಅಳಿತಾ ಹೋಗ್ತೈತಿ. ಕಲಿಕಾ ರೇಖೆಯಲ್ಲಿ ಆರಂಭದ ತೀವ್ರ ಪ್ರಗತಿಯ ನಂತರ ಬರುವ ನಿಶ್ಚಲ ಸ್ಥಿತಿ ಏನೆಂದು ಕರೀತಾರೆ? ಕಲಿಕಾ ಪ್ರಸ್ಥಭೂಮಿ ಅಂತ ಕರಿತಾ ಹೋಗ್ತಾರೆ. ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಏನಂತ ಕರಿತಾವಪ್ಪ ಅಂದ್ರೆ ತಾರ್ನಾಟೈಕ್ ಅಂತ ಕರಿತಾರೆ. ಸ್ಪಿಯರ್ಮನ್ದು ದ್ವಿಕಾರಕ ಸಿದ್ಧಾಂತ. ಸ್ಮೃತಿಯ ಮೊದಲ ಹಂತ ಏನು? ಕಲಿಕೆ ಅಥವಾ ಕಲಿಕೆ. ಏನು ಮಾಡ್ತಾ? ಫಸ್ಟು ಕಲಿತಾ ಹೋಗ್ತೀವಿ. ಕಲ್ತಿ ಮ್ಯಾಕೆ ಏನು ಮಾಡ್ತಾ ಹೋಗ್ತೀವಿ? ಧಾರಣೆಯನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಫಸ್ಟು ಕಲಿಕೆ, ಆಮೇಲೆ ಕಡೆ ಧಾರಣೆ, ಆಮೇಲೆ ಕಡೆ ಪುನರಾವರ್ತನೆ ಮಾಡ್ತಾ ಲಾಸ್ಟಿಗೆ ಗುರುತಿಸ್ತೇವೆ. ಕಲಿಕೆ, ಧಾರಣೆ, ಪುನರಾವರ್ತನೆ, ಗುರುತಿಸುವಿಕೆ ಇವು ಸ್ಮೃತಿಯ ಹಂತಗಳು. ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸಿದವರು ಯಾರು? ಡೇನಿಯಲ್ ಗೋಲ್ಮನ್. ಯಾವಾಗ? 1998ರಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಎಂಬ ಕೃತಿಯನ್ನು ಬರಿತಾ ಹೋಗ್ತಾರೆ. ಹಾಗಾದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ಮೊದಲ ಪರಿಚಯ ಯಾರು ಮಾಡ್ತಾ ಹೋಗ್ತಾರೆ? ಪೀಟರ್ ಸಾಲೋವೈ ಅವರು. ಶೈಕ್ಷಣಿಕ ಮನೋವಿಜ್ಞಾನವು ಯಾರ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ? ವಿದ್ಯಾರ್ಥಿಗಳ ಒಂದು ವರ್ತನೆಯನ್ನು ಶೈಕ್ಷಣಿಕ ಮನೋವಿಜ್ಞಾನವು ಅಧ್ಯಯನ ಮಾಡ್ತಾ ಹೋಗ್ತೈತಿ. ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಏನದು ಭಾಗಗಳು ಯಾವಪ್ಪ ಅಂದ್ರೆ ಚಿಕಿತ್ಸಕ ಮನೋವಿಜ್ಞಾನ, ನೈದಾನಿಕ ಮನೋವಿಜ್ಞಾನ ಮತ್ತು ಔದ್ಯೋಗಿಕ ಮನೋವಿಜ್ಞಾನ. ಇವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಂಡುಬರುವಂಥ ಏನು ಭಾಗಗಳು ಅಂತ ಕರಿತವೋ, ವಿಭಾಗಗಳು ಅಂತ ಕರಿತಾವೋ ಅವು ಚಿಕಿತ್ಸಕ, ನೈದಾನಿಕ, ಔದ್ಯೋಗಿಕ. ಪಾವಲೋವ ಸಿದ್ಧಾಂತದಲ್ಲಿ ಗಂಟೆ ಶಬ್ದವು ಏನಾಗಿದೆ? ಅನುಬಂಧಿತ ಪ್ರಚೋದನೆ. ಏನು? ಗಂಟೆಯ ಶಬ್ದವು ಅನುಬಂಧಿತ ಪ್ರಚೋದನೆ ಆಗ್ತಾ ಹೋಗ್ತೈತಿ. ಮಕ್ಕಳಲ್ಲಿ ಅನ್ವೇಷಣೆ ಪ್ರವೃತ್ತಿಯನ್ನು ಉತ್ತೇಜಿಸುವ ಬೋಧನಾ ವಿಧಾನ ಯಾವುದು? ಸಂಶೋಧನಾ ವಿಧಾನ. ಯಾವುದು? ಸಂಶೋಧನಾ ವಿಧಾನ. ವಿಕಾಸ ಒಂದು ನಿರಂತರ ಪ್ರಕ್ರಿಯೆ. ಪ್ರಶ್ನೆ ರಿಪೀಟ್ ಆಗಿದೆ. ಕ್ಷಮೆಯಿರಲಿ, ಇವತ್ತಿನ ತರಗತಿಯಲ್ಲಿ ಕೇವಲ 50 ಪ್ರಶ್ನೆಗಳಿಗೆ ಏನು ಮಾಡ್ತಾ ಹೋದ್ವಿ? ಚರ್ಚಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ಏನು ಮಾಡ್ತಾ ಹೋದ್ರಿ? ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಾ ಹೋದಿ. ಈ ಒಂದು ತರಗತಿ ಎಷ್ಟಾಯಿತು ಲೈಕ್ ಮಾಡಿ, ಇಲ್ಲದೇ ಥರ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.